ಗೈಸ್ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಹೋಗಿ ಲಂಚ್ಗೆ ರೆಡಿ ಮಾಡಿಕೊಂಡು ಹಾಗೆ ಬ್ರಷ್ ಮಾಡಿಕೊಂಡು ಕೆಲಸ ಮುಗಿಸೇನಕ್ಕಾದ್ರೆ ಲೇಟ್ ಆಗೋಗಿತ್ತು. ಸೊ ಶನಿವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡಬೇಕಾಗಿತ್ತು. ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿ ತಲೆ ಸ್ನಾನ ಮಾಡಿಕೊಂಡು ಗಾಡಿಯಲ್ಲಿ ಹೋಗ್ತಿದ್ದೆ. ಸೊ ಕೂದಲು ಬಿಟ್ಟರೆ ಒಣಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಕೊಂಡು ಕೆಲಸಕ್ಕೆ ಹೋದೆ. ಅಲ್ಲಿ ಹೋಗಿ ಲಾಗಿನ್ ಮಾಡಿ ಹೋಗ್ಬಿಟ್ಟು ನನ್ನ ಹೇರ್ ಸ್ಟೈಲ್ನೆಲ್ಲ ಸೆಟ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಓಟ್ಸ್ ತೊಗೊಂಡು ಹೋಗಿದ್ದಿಲ್ಲ, ಇವತ್ತು ಲೇಟ್ ಆಯಿತು ಅಂತ. ಸೊ ಕಾಫಿ ಮತ್ತು ಕುಕೀಸ್ ತಿಂದು ಕೆಲಸ ಎಲ್ಲ ಮುಗಿಸಿ ಲಂಚ್ ಬ್ರೇಕ್ ಆಯಿತು. ಅವಲಕ್ಕಿ ತಿಂದು ತಲೆ ಫುಲ್ಲು ನೋವ್ತಿತ್ತು. ಸೊ ಕಾಫಿ ಕುಡ್ಕೊಂಡು ಟಯರ್ಡ್ ಆಗಿತ್ತು. ವೀಕೆಂಡ್ ಆದರೂ ಕೂಡ ವರ್ಕ್ ಮಾಡಬೇಕು, ನಮ್ಮ ವರ್ಕೆ ಆ ಥರ ಇದೆ. ಸೊ ವರ್ಕ್ ಎಲ್ಲ ಮುಗಿಸಿ ಲಾಗೌಟ್ ಮಾಡಿಬಿಟ್ಟು ಸ್ಕೂಟಿ ತಂದಿದ್ನೆಲ್ಲ ಹೇಗಿದ್ರು ಸೊ ಅದೇ ಸ್ಕೂಟಿಯಲ್ಲೇ ಹೊರಟಿದ್ದೆ. ನನ್ನ ತಮ್ಮಗೆ ಹುಷಾರಿದ್ದಿರಲಿಲ್ಲ. ಸೊ ಇಡ್ಲಿ ತಗೊಂಡು ಹೋಟೆಲ್ಗೆ ಹೋಗ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋಗಿ ನಾನು ಅಲ್ಲೇ ತಗೊಂಡಿದ್ದೆ. ಏನಕ್ಕಂದರೆ ಗೊತ್ತಿಲ್ಲ, ನಂಗೆ ದೋಸೆ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ತಗೊಂಡೆ. ಸೊ ತಗೊಂಡು ಬಂದು ತಿನ್ಕೊಂಡು ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡಿ ನನ್ನ ವೀಡಿಯೋ ಎಡಿಟಿಂಗ್ಸು ಮತ್ತು ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ಫುಲ್ ಟಯರ್ಡ್ ಆಗಿತ್ತು, ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಇವತ್ತು ನನ್ನ ಯೂಟ್ಯೂಬಲ್ಲಿ ಫಸ್ಟ್ ಲಾಂಗ್ ವಿಡಿಯೋ ಥರ ಪೋಸ್ಟ್ ಮಾಡಿದ್ದೀನಿ. ಅಂದರೆ ಲೈಕ್ ನನ್ನ ಬರ್ಡೇಗೆ ಏನು ತಗೊಂಡೆ ಆ್ಯಂಡ್ ಹೇಗೆ ಮಾಡಿದೆ, ಸೆಲೆಬ್ರೇಟ್ ಮಾಡಿದ್ನಾ ಇಲ್ವಾ, ಏನು ಎತ್ತ ಅಂತ ಹೇಳಿಬಿಟ್ಟು ಆ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.